ಆತ್ಮೀಯರೇ ನಮಸ್ಕಾರ, ಶರಣು ಶರಣಾರ್ಥಿ. ನಮ್ಮ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯ ನೀಟ್ ಪರೀಕ್ಷೆಯನ್ನು ಪ್ರಶ್ನಿಸಿ, ನೀಟ್ ಪರೀಕ್ಷೆ ಅಂತ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಅನ್ಯಾಯವಾಗಿ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡದ್ದನ್ನು ಪ್ರಶ್ನಿಸಿ ನಾಡು ಕಂಡ ಜಗತ್ತು ಕಂಡ ಅದ್ಭುತ ಪ್ರತಿಭಾವಂತ ವಿಜ್ಞಾನಿ ಸೋನಮ್ ವಾಂಗ್ಚುಕ್ ಈಗ ದೆಹಲಿಯಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಇವತ್ತಿನ ಕಥೆಯಲ್ಲ. ನಮ್ಮ ಸಮಾಜದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಅನ್ಯಾಯವಾದಾಗ ಪ್ರತಿಭಟನೆ ಮಾಡೋದು, ಅದರ ವಿರುದ್ಧ ಧ್ವನಿ ಎತ್ತುವುದು ಸಂವಿಧಾನ ನಮಗೆ ಕೊಟ್ಟ ಹಕ್ಕು. ಆ ರೀತಿ ಸಂವಿಧಾನ ಕೊಟ್ಟ ಹಕ್ಕನ್ನು ನಾವು ಪ್ರಶ್ನೆ ಮಾಡುವಾಗ ಅದಕ್ಕೆ ರಾಜಕೀಯ ಲೇಪನವನ್ನು ಹಚ್ಚೋದು ಆಡಳಿತದಲ್ಲಿ ಇರುವವರ ಮನಸ್ಥಿತಿ ಕೂಡ ಹೌದು. ಇವತ್ತು ಕೇಂದ್ರದಲ್ಲಿ ಅಧಿಕಾರದಲ್ಲಿರುವ ಪಕ್ಷ, ಅವರ ಸಿದ್ಧಾಂತ ಮತ್ತು ಅವರ ಅನುಯಾಯಿಗಳು ಈ ರೀತಿ ಹೋರಾಟಗಳು ನಡೆದಾಗೆಲ್ಲ ಹೇಳುವಂಥ ಮಾತು ಏನಂದರೆ, ಇದು ಕಾಂಗ್ರೆಸ್ ಪ್ರೇರಿತ, ಕಮ್ಯುನಿಸ್ಟ್ ಪ್ರೇರಿತ ಹೋರಾಟ, ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪ್ರೇರಿತ ವಿರೋಧ ಪಕ್ಷಗಳ ಕುತಂತ್ರದ ಒಂದು ಭಾಗ ಅಂತ ಹೇಳುವಂಥ ಪ್ರಯತ್ನ ಆಯಿತು. ಅದು ದೆಹಲಿಯಲ್ಲಿ ನಿರಂತರವಾಗಿ 1 ವರ್ಷಗಳ ಕಾಲ ನಡೆದ ರೈತರ ಹೋರಾಟದಲ್ಲಿ ಅಂಥ ಪ್ರಯತ್ನ ನಡೆದು ರೈತರು ಭಾಳ ಗಟ್ಟಿಯಾಗಿ ನಿಂತುಕೊಂಡು ಹೋರಾಟದಲ್ಲಿ ಯಶಸ್ಸು ಕಂಡದ್ದನ್ನು ನಾವು ನೋಡಿದ್ದೇವೆ. ಇಫ್ ಯು ಗೋ ಬ್ಯಾಕ್ ಟು ಹಿಸ್ಟ್ರಿ, ಹಿಟ್ಲರ್ನ ಕಾಲದಲ್ಲಿ ಹಿಟ್ಲರ್ನ ಫ್ಯಾಸಿಸ್ಟ್ ಮನೋಧೋರಣೆ ಹೆಂಗಿತ್ತು ಅಂದ್ರೆ, ತನ್ನ ಆಡಳಿತವನ್ನು ತನ್ನನ್ನು ಯಾರೂ ಪ್ರಶ್ನೆ ಮಾಡಬಾರ್ದು, ಅವನನ್ನು ಮತ್ತು ಅವನ ಆಡಳಿತವನ್ನು ಪ್ರಶ್ನೆ ಮಾಡಬಾರ್ದು ಅನ್ನೋ ಕಾರಣಕ್ಕೇ ಇವತ್ತು ನಾವು ವಾರ್ತಾ ಮತ್ತು ಪ್ರಸಾರ ಇಲಾಖೆ, ವಾರ್ತಾ ಮತ್ತು ಪ್ರಚಾರ ಇಲಾಖೆ ಅಂತ ಕರಿತೇವೆ. ಗೋಬೆಲ್ಸ್ ಅನ್ನುವಂಥ ಒಬ್ಬ ವ್ಯಕ್ತಿ ಅದನ್ನು ಮಾನಿಟರ್ ಮಾಡಿ ಹಿಟ್ಲರ್ ಫ್ಯಾಸಿಸಮನ್ನು ಪೋಷಣೆ ಮಾಡುವಂಥ ಒಂದು ಕಾಲ ಇತ್ತು. ಅದರ ಪರಿಣಾಮ ಏನಾಯಿತು ನಾವು ನೋಡಿದ್ದೀವಿ. ಯಾವಾಗ ಒಂದು ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಈ ಧೋರಣೆ ಬಲವಾಗಿ ಎದ್ದು ಕಾಣ್ತದೆ, ವಿರೋಧ ಪಕ್ಷದವರು ಮತ್ತು ಪ್ರಜೆಗಳು ಏನನ್ನೂ ಪ್ರಶ್ನೆ ಮಾಡಬಾರ್ದು, ಪ್ರಶ್ನಾತೀತ ಆಡಳಿತ ನನ್ನದಾಗಿರಬೇಕು ಅಂತ ಯಾರು ಬಯಸ್ತಾರೆ, ಆವಾಗೆಲ್ಲ ಈ ಪ್ರಶ್ನೆ ಹೇಳ್ತದೆ. ಇಲ್ಲಿ ಕಾಂಗ್ರೆಸ್, BJP, ಕಮ್ಯುನಿಸ್ಟ್ ಅನ್ನುವಂಥ ಪ್ರಶ್ನೆಯನ್ನೇ ನಾವು ಎತ್ತಬಾರ್ದು, ಅದು ಉದ್ಭವಿಸಬಾರ್ದು ಕೂಡ. ಹಿಟ್ಲರ್ನ ವಿರುದ್ಧ ಅಷ್ಟು ದೊಡ್ಡ ವಾತಾವರಣ ಸೃಷ್ಟಿಯಾದಾಗ ಫ್ಯಾಸಿಸಮ್ ಬಗ್ಗೆ ಜಗತ್ತಿನಲ್ಲಿ ಆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಹತ್ತಿಕ್ಕೋದಕ್ಕೆ ಡಿಕ್ಟೇಟರ್ಶಿಪ್ ಅನ್ನುವ ಪದ ಬಳಕೆ ಆಯಿತು. ಹಿಟ್ಲರ್ ಆ ಡಿಕ್ಟೇಟರ್ ಅನ್ನುವಂಥ ಪದಕ್ಕೆ ಒಂದು ರೂಪಕವಾಗಿ ನಿಂತ್ಕೊಂಡ. ಹಿಟ್ಲರ್ ಇಸ್ ದ ಐಕಾನ್ ಫಾರ್ ಡಿಕ್ಟೇಟರ್ಶಿಪ್. ಹಾಗೆ ಹಿಟ್ಲರ್ನ ಆದರ್ಶವಾಗಿಟ್ಕೊಂಡು ಅನೇಕರ ಆಡಳಿತವನ್ನು ನಡೆಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಹಾಗಾದರೆ ಇವತ್ತಿನ ವಿರೋಧಕ್ಕೆ ಧ್ವನಿ ಎತ್ತಿದರೆ ನೀವು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಪ್ರೇರಿತ ಅಂತಿರಲ್ಲ. 70ರ ದಶಕದಲ್ಲಿ ಹಿಂದಿನ ಪ್ರಧಾನಿಗಳಾಗಿದ್ದ ಇಂದಿರಾ ಗಾಂಧಿಯವರು ಮತ್ತು ಅವ್ರ ಮಗ ಸಂಜಯ್ ಗಾಂಧಿ ಮೊದಲು ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಹೇರಿ ಜನರ ಪ್ರತಿಕ್ರಿಯೆಯನ್ನು ದಮನ ಮಾಡಿದರು. ನಂತರ ಡಿಕ್ಲೇರ್ಡ್ ಎಮರ್ಜೆನ್ಸಿ, ಆ ಡಿಕ್ಲೇರ್ಡ್ ಎಮರ್ಜೆನ್ಸಿ ಮೂಲಕ ದೇಶದ ವ್ಯವಸ್ಥೆಯನ್ನು ಅರಾಜಕತೆಗೆ ತಳ್ಳಿದರು. ಆಗ ಕೂಡ ಇಂದಿರಾ ಗಾಂಧಿಯವರು ಇದೇ ಮಾತನ್ನು ಹೇಳಿದರು, ಇದು ವಿರೋಧ ಪಕ್ಷಗಳ ಕುಮ್ಮಕ್ಕು, ನನ್ನ ದೇಶದ ಗಟ್ಟಿ ನಿರ್ಣಯಗಳು, ಪ್ರಗತಿಪರ ಆಲೋಚನೆಗಳನ್ನು ಸಹಿಸದೇ ಇರುವಂಥ ಎಲ್ಲ ಕಾಂಗ್ರೆಸ್ನಿಂದ ಇಬ್ಬಾಗವಾಗಿ ಹೋದ ಎಲ್ಲ ವಿರೋಧ ಪಕ್ಷದವರು, ಜಯಪ್ರಕಾಶ್ ನಾರಾಯಣ್, ರಾಜನಾರಾಯಣ್, ಮೊರಾರ್ಜಿ ದೇಸಾಯಿ, ಮಧುಲಿಮಿಯೆ, ಕಮ್ಯುನಿಸ್ಟ್ ಪಾರ್ಟಿ, ಆಗ ಇದ್ದ BJPಯ ಭಾಗವಾಗಿದ್ದ ಸಂಘ ಪರಿವಾರ, ಹೀಗೆ ಅನೇಕರು ಎಮರ್ಜೆನ್ಸಿಯನ್ನು ಸಾರಾಸಗಟವಾಗಿ ವಿರೋಧ ಮಾಡಿದರು. ಆವಾಗ ನಾವು ಆ ವಿರೋಧ ಪಕ್ಷದ ಹೋರಾಟವನ್ನು, ಎಮರ್ಜೆನ್ಸಿ ವಿರೋಧದ ಅಲೆಯನ್ನು ನಾವು ಈಗ ಹಾಗೆ ವ್ಯಾಖ್ಯಾನಿಸ್ಲಿಕ್ಕಾಗ್ತದೆ. ಅದೇ ಕಾಲಘಟ್ಟದಲ್ಲಿ ನಾವಿದ್ದೇವೆ. 70ರ ದಶಕದಲ್ಲಿ ಎಮರ್ಜೆನ್ಸಿಯನ್ನು ನೋಡಿದ್ವಿ. ಈಗೇನು ಈ ದೇಶದಲ್ಲಿ ಎಮರ್ಜೆನ್ಸಿ ಇಲ್ಲ. ದೇಶದಲ್ಲಿ ಎಮರ್ಜೆನ್ಸಿ ಇದೆ, BJP ಪಕ್ಷದ ಬಹುಮತವನ್ನು ನಾವು ಪ್ರಶ್ನೆ ವಿನಾಕಾರಣ ಮಾಡಬೇಕು ಅಂತ ಅಲ್ಲ. ಆದರೆ ನಮ್ಮ ಮನೋಭಾವನೆ ಇದೆಯಲ್ಲ, ಸಾಮಾಜಿಕ ಜಾಲತಾಣಗಳು ಬಂದಮೇಲೆ ನಮ್ಮ ಮನೋಭಾವನೆ ಎಷ್ಟು ಕೆಟ್ಟದಾಗಿದೆ ಅಂದರೆ, ಯಾವುದಾದ್ರೂ ಆಳುವ ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡಿದರೆ ಇವನು ದೇಶದ್ರೋಹಿ, ಇವನಿಗೆ ದೇಶ ರಕ್ಷಣೆ ಬಗ್ಗೆ ಜವಾಬ್ದಾರಿ ಇಲ್ಲ, ಇವನು ಕಾಂಗ್ರೆಸ್ ಗುಲಾಮ, ಇವನು ಮಾಡರ್ನ್ ಕಮ್ಯುನಿಸ್ಟ್, ಅರ್ಬನ್ ನಕ್ಸಲ್ ಅನ್ನುವಂಥ ಆಡುವ ಮಾತುಗಳ ಭಕ್ತರ ವರಸೆ 70ರ ದಶಕದಲ್ಲಿ ಇರಲಿಲ್ಲ. ಯಾಕೆ ಇರಲಿಲ್ಲ ಅಂದರೆ, ಅವತ್ತು ಈಗಿನ ಕಾಲದಷ್ಟು ಪ್ರಖರವಾದ ಸಾಮಾಜಿಕ ಜಾಲತಾಣ, ಇಮಿಡಿಯೇಟ್ ರಿಯಾಕ್ಷನ್ನಿಗೆ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ಈಗ ಸೋನಮ್ ವಾಂಗ್ಚುಕ್ನ ಹೋರಾಟದ ಕುರಿತು ಯಾರಾದ್ರಲ್ಲಿ ಒಂದು ಫೇಸ್ಬುಕ್ನಲ್ಲಿ ಪರವಾಗಿ ಬರೆದ್ರೆ ತಕ್ಷಣ ವಿರೋಧಿಸುವವರ ಸಂಖ್ಯೆ
ವೇಗವಾಗಿ ಬಂದ್ಬಿಡ್ತದೆ. ದೇಶದ್ರೋಹಿ, ಕಾಂಗ್ರೆಸ್ ಪ್ರೇರಿತ, ಅರ್ಬನ್ ನಕ್ಸಲ್, ಕಮ್ಯುನಿಸ್ಟ್. ಅರೆ, ಒಂದು ದೇಶದಲ್ಲಿ ಆ ನೀಟ್ ಪರೀಕ್ಷೆಯಲ್ಲಿ ಅನ್ಯಾಯವಾಗಿರೋದು ಕೇವಲ ಕಾಂಗ್ರೆಸ್ ಪಕ್ಷದ ಮಕ್ಕಳಿಗಲ್ಲ, ಯಾವುದೋ ಕಮ್ಯುನಿಸ್ಟ್ ಪಕ್ಷದ ಮಕ್ಕಳಿಗಲ್ಲ, ಅಲ್ಲಿ BJPಗೆ ವೋಟ್ ಹಾಕಿದವ್ರ ಮಕ್ಕಳಿಗೆ ಅನ್ಯಾಯ ಆಗಿರ್ಬೋದು. ಇಡೀಯಾಗಿ ಈ ನ್ಯಾಷನಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟೆಸ್ಟಿನ ಸ್ವರೂಪ ಇದೆಯಲ್ಲ, ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಅದು ಸೂಟ್ ಆಗದೇ ಇರುವಂಥದ್ದು. ದಿಸ್ ಎಜುಕೇಷನ್ ಸಿಸ್ಟಮ್ ಇಟ್ ಸೆಲ್ಫ್ ಡಸ್ ನಾಟ್ ಸೂಟ್ ಟು ಇಂಡಿಯನ್ ಪಾಪ್ಯುಲೇಷನ್, ಸ್ಟ್ರಕ್ಚರ್ ಆಫ್ ಇಂಡಿಯನ್ ನೇಷನ್. ಭಾರತ ದೇಶಕ್ಕೆ ಇದು ಸೂಟ್ ಆಗಲ್ಲ. ಯಾಕಂದರೆ ಇಲ್ಲಿ ಪ್ರಾದೇಶಿಕತೆ ಇದೆ. ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ, ನಾರ್ತ್ ಈಸ್ಟ್, ಒಂದೊಂದು ಪ್ರದೇಶದ ಮಕ್ಕಳ IQ ಭಿನ್ನವಾಗಿದೆ. ಹಾಗಾಗಿ ಆಯಾ ರಾಜ್ಯಗಳಲ್ಲಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ CET ಮೂಲಕ ಪ್ರತಿಭೆಗಳನ್ನು ಆಯ್ಕೆ ಮಾಡ್ತಾಯಿದ್ರು. ಹಿಂದಿನ ಕಹಿ ಅನುಭವ ಏನಂದ್ರೆ, ಸೌತ್ ಇಂಡಿಯಾದ ಒಬ್ಬ ಆ ಇಡೀ ರಾಜ್ಯಕ್ಕೆ ಟಾಪರ್ ಇದ್ದಂಥ ವಿದ್ಯಾರ್ಥಿನಿ ನೀಟ್ನಲ್ಲಿ ಫೇಲ್ ಆದ ತಕ್ಷಣ ಆತ್ಮಹತ್ಯೆ ಮಾಡಿಕೊಳ್ಳೋದ್ರ ಮೂಲಕ ಒಂದು ಪ್ರತಿರೋಧ ವ್ಯಕ್ತ ಆಯಿತು. ಅಂದರೆ ಪ್ರಾದೇಶಿಕವಾಗಿ ಇದು ಅಷ್ಟು ಸುಟೇಬಲ್ ಆಗಲ್ಲ. ಯಾವುದೋ ಒಂದು ವರ್ಗದ ಜನರಿಗೆ, ಯಾವುದೋ ಒಂದು ಮೇಲ್ವರ್ಗದ ಪಟ್ಟಣ ಪ್ರೇರಿತ ವರ್ಗದವರಿಗೆ ನ್ಯಾಯ ಸಿಗ್ತದೆ ಅನ್ನುವಂಥ ಚರ್ಚೆ, ಸಂವಾದ ಯಾವಾಗಲೂ ನಡೆದಿದೆ. ಇವತ್ತು ಸೋನಮ್ ವಾಂಗ್ಚುಕ್ IIT ಪದವೀಧರರು, ಒಬ್ಬ ವಿಜ್ಞಾನಿ, ಲಡಾಖ್ನಂತಹ ಪ್ರದೇಶದಲ್ಲಿ ಸೈನಿಕರಿಗೆ ಯಾವ ರೀತಿ ಯೋಗ್ಯವಾಗಿರುವಂಥ ಎಕ್ವಿಪ್ಮೆಂಟ್ಸ್ ಬೇಕು ಅಂಥೇಳಿ ಸೈನ್ಯದ ವ್ಯವಸ್ಥೆಗೆ ಅನುಕೂಲ ಮಾಡಿಕೊಟ್ಟ ಮನುಷ್ಯ. ಅತ್ಯಂತ ಬಡತನದಿಂದ ಬದುಕುವಂಥ ಲಡಾಖ್ ಪ್ರದೇಶದ ಜನರಿಗೆ ಹೇಗೆ ವೈಜ್ಞಾನಿಕ ಮನೋಭಾವದ ಮೂಲಕ ಮುಂಚೂಣಿಯಲ್ಲಿ ಬರಬೇಕು ಅಂತ ತಿಳಿಸಿಕೊಟ್ಟ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡೆದ ಒಬ್ಬ ವ್ಯಕ್ತಿ. ಸೋನಮ್ ವಾಂಗ್ಚುಕ್ ಈಸ್ ನಾಟ್ ಎ ಕಾಮನ್ ಮ್ಯಾನ್. ಹೀ ಈಸ್ ಅನ್ ಇಂಟರ್ನ್ಯಾಷನಲ್ ಫಿಗರ್. ಹೀ ಈಸ್ ಎ ರೆಸ್ಪಾನ್ಸಿಬಲ್ ಪರ್ಸನ್. ಹಾಗಂತ ಆ ಮನುಷ್ಯ ಆಳುವ ಪಕ್ಷವನ್ನು ಪ್ರಶ್ನೆ ಮಾಡಿದರೆ, ಆಳುವ ಪಕ್ಷವನ್ನು ಪ್ರಶ್ನೆ ಮಾಡಿದಾಗ ಅದಕ್ಕೆ ವಿರೋಧ ಪಕ್ಷದವರು ಬೆಂಬಲವನ್ನು ಸೂಚಿಸಿದರೆ ದೇಶದ್ರೋಹಿಗಳು ಅನ್ನೋದು ನಮ್ಮ ಸಂವಿಧಾನದ ಆಶಯಕ್ಕೆ ವಿರೋಧವಾಗಿರುವುದು. ಹೀಗೆ ನಾನು ಕಳೆದ 1.5 ವರ್ಷಗಳಿಂದ ಬೇರೆ ಬೇರೆ ವೇದಿಕೆಗಳಲ್ಲಿ ಬೇರೆ ಬೇರೆ ವಿಷಯಗಳ ಕುರಿತು ಮಾತಾಡಬೇಕಾದಾಗ ಎಲ್ಲನೂ ಇಂಥ ಮುಜುಗರದ ಕಮೆಂಟ್ಗಳನ್ನು ನಾನು ಡೈಜೆಸ್ಟ್ ಮಾಡ್ಕೊಳ್ತಾ ಬಂದಿದ್ದೇನೆ. ಇದು ನಾವು ಯಾವ ಸೀಮೆ ಲೆಕ್ಕನೂ ಅಲ್ಲ. ಆದರೆ ಒಬ್ಬ ಸಮಾಜಮುಖಿಯಾಗಿ ಆಲೋಚನೆ ಮಾಡಿ ಆದರ್ಶಪ್ರಾಯ ವ್ಯಕ್ತಿ ಅನ್ನಿಸಿಕೊಂಡು ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನಾಗಿರುವಂಥ ಸೋನಮ್ ಅವರು ಎಂಥ ದೊಡ್ಡ ಪ್ರೇರಕ ಶಕ್ತಿ ಅಂದರೆ, ಎಕ್ಸಲೆನ್ಸ್ ಆ್ಯಂಡ್ ಇಂಟೆಲಿಜೆನ್ಸ್ ಅನ್ನುವಂಥ ಪ್ರಶ್ನೆ ಬಂದಾಗ ಒಬ್ಬ ವ್ಯಕ್ತಿ ಇಂಟೆಲಿಜೆಂಟ್ ಇರೋದಕ್ಕಿಂತಲೂ ಎಕ್ಸಲೆಂಟ್ ಇರಬೇಕು ಅನ್ನುವಂಥ ಅಭಿಪ್ರಾಯವನ್ನು ಪ್ರತಿನಿಧಿಸುವ 3 ಇಡಿಯಟ್ಸ್ ಸಿನಿಮಾದ ಪಾತ್ರವಾಗಿ ನಿರ್ಮಾಣಗೊಂಡ ಬಹಳ ದೊಡ್ಡ ಪರ್ಸ್ನಾಲಿಟಿ. ಇವತ್ತು ಭಾರತೀಯ ಕಾಕ್ರೋಚ್ ಪಾರ್ಟಿ ಎನ್ನುವಂಥ ರಾತ್ರೋರಾತ್ರಿ ಸಾಮಾಜಿಕ ಜಾಲತಾಣದ ಮೂಲಕ ಹುಟ್ಟಿಕೊಂಡ ಒಂದು ಪಕ್ಷ ಇದನ್ನು ಪ್ರಶ್ನೆ ಮಾಡಿದಾಗ ನ್ಯಾಚುರಲಿ ಈ ವಿಷಯಕ್ಕೆ ಸಂವಿಧಾನ ವಿರೋಧಿ ನಿಲುವನ್ನು ಹೊಂದಿರುವ ಈ ಘಟನೆಗೆ ಸೋನಮ್ ಬೆಂಬಲ ಸೂಚಿಸಿದ್ದು, ಮತ್ತು ನಾನು ಬಂದು ನಿಮಗೆ ಬೆಂಬಲವನ್ನು ಕೊಡ್ತೀನಿ, ಉಪವಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡ್ತೀನಿ ಅಂತ ಮಾಡಿದ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರದ ಜವಾಬ್ದಾರಿ ಏನಂದ್ರೆ ಆ ವ್ಯಕ್ತಿ ಬಗ್ಗೆ ಒಂದು ಮಿನಿಮಮ್ ಕಾಳಜಿಯನ್ನು ತೋರಿಸ್ಬೇಕು. ಪ್ರತಿರೋಧ ವ್ಯಕ್ತ ಅದು ಹೌಸ್ನಲ್ಲಿ ಬಂದು ಸೆಷನ್ ನಡೆದಾಗ ಅಪೋಸಿಷನ್ನವರು ಮೇಜ್ ಕುಟ್ಟಿ ಅದನ್ನು ಪ್ರಸ್ತಾಪ ಮಾಡೋದಕ್ಕಿಂತಲೂ ಮೊದಲು ಈ ಸರ್ಕಾರದ ಪ್ರತಿಯೊಬ್ಬರು ಎಲ್ಲೋ ಹೋರಾಟ ನಡೀತದೆ. ಅನೇಕ ಸರ್ಕಾರಗಳು ಬಿದ್ದು ಹೋಗಿದ್ದು ಭಾಷಾ ಚಳವಳಿಯಿಂದ. ಇವತ್ತು ಕಾಂಗ್ರೆಸ್ ಪ್ರೇರಿತ ಹೋರಾಟ ಅನ್ನುವಂಥ ಈ ಜನ ಇದೇ ಕಾಂಗ್ರೆಸ್ಸನ್ನು ವಿರೋಧ ಮಾಡಲಿಕ್ಕೆ, ಸೋಲಿಸಲಿಕ್ಕೆ ಎಮರ್ಜೆನ್ಸಿಯನ್ನು ಬಳಸಿಕೊಂಡು ಹೋರಾಟ ಮಾಡಿದ ಅವರದೇ ಪಕ್ಷದ ಹಿರಿಯರನ್ನು ಮರಿಬಾರದು. ಅದರ ಪ್ರತಿಫಲವಾಗಿ ಇಂದಿರಾ ಗಾಂಧಿ ಅಧಿಕಾರವನ್ನು ಕಳ್ಕೊಂಡ್ರು, ಇಂದಿರಾ ಗಾಂಧಿ ಜೈಲಿಗೆ ಹೋದರು. ಹೌ ಡಿಕ್ಟೇಟರ್ಶಿಪ್ ಈಸ್ ಡೇಂಜರಸ್ ಅನ್ನೋದನ್ನು ನಮ್ಮ ದೇಶ ಸಾಬೀತು ಮಾಡಿದೆ. ಹಾಗೆ ಹಿಟ್ಲರ್ ತನ್ನ ಆತ್ಮಹತ್ಯೆಯನ್ನು ಮಾಡಿಕೊಳ್ಳೋದ್ರ ಮೂಲಕ ಈ ಡಿಕ್ಟೇಟರ್ಶಿಪ್ ಅನ್ನೋದು ಎಷ್ಟು ಅಪಾಯಕಾರಿ ನಿಲುವು ಅನ್ನೋದು ಗೊತ್ತಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಸಂವಿಧಾನ ನಮ್ಮ ಧರ್ಮಕ್ಕಿಂತಲೂ ದೊಡ್ಡದು. ಸಂವಿಧಾನ ಬಹಳ ದೊಡ್ಡ ಆಶಯದಲ್ಲಿ ರಚಿತಗೊಂಡಿದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೇರೆ ದೇಶಗಳಿಗಿಂತಲೂ ಭಿನ್ನವಾದ ಸಂವಿಧಾನವನ್ನು ನಮಗೆ ಯಾಕೆ ಕೊಟ್ಟರು ಅಂದರೆ, ನಮ್ಮ ದೇಶದ ಧಾರ್ಮಿಕ ಹಿನ್ನೆಲೆ, ನಮ್ಮ ದೇಶದ ಸಾಮಾಜಿಕ ಹಿನ್ನೆಲೆ, ಧಾರ್ಮಿಕ, ಸಾಮಾಜಿಕ, ಆರ್ಥಿಕ, ಜಾತಿ ವ್ಯವಸ್ಥೆ ಇದನ್ನೆಲ್ಲ ನೋಡಿ ಸಂವಿಧಾನ ರಚಿತವಾಗಿದೆ. ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಕಾನ್ಸ್ಟಿಟ್ಯೂಷನ್ಸ್ ಇನ್ ದ ವರ್ಲ್ಡ್ ಅನ್ನುವಂಥ ಕೀರ್ತಿಗೂ ಭಾಜನವಾಗಿದೆ. ಅಂತಹ ಸಂವಿಧಾನವನ್ನು ಆಶಯವಾಗಿಟ್ಟುಕೊಂಡು ದೇಶದಲ್ಲಿ ವಿರೋಧ ಪಕ್ಷವನ್ನು ದಮನ ಮಾಡ್ತೀವಿ ಅನ್ನೋದಾಗಲಿ, ವಿರೋಧ ಪಕ್ಷಗಳನ್ನು ನಿರ್ನಾಮ ಮಾಡ್ತೀವಿ ಅನ್ನುವಂಥ ಇತಿಹಾಸ ಇದೆಯಲ್ಲ, ಹಿಟ್ಲರ್ ಮತ್ತು ಇಂದಿರಾ ಗಾಂಧಿಯವರ ಇತಿಹಾಸವನ್ನು ಇಟ್ಟುಕೊಂಡೇ ನಾವು ಹೆಜ್ಜೆಯನ್ನು ಇಡಬೇಕಾಗತ್ತೆ.
ಆರೋಗ್ಯಪೂರ್ಣ ಚರ್ಚೆ ಮಾಡಬೇಕಾಗತ್ತೆ. ಸಾಮಾಜಿಕ ಜಾಲತಾಣದಲ್ಲಿ ಬರುವ ಚರ್ಚೆಗಳಿಗೆ ಆರೋಗ್ಯಪೂರ್ಣ ಚರ್ಚೆ ಆಗದೆ ಏಕಮುಖವಾಗಿ ಅನಾಗರಿಕವಾಗಿ ಕೆಟ್ಟ ಪದಗಳ ಮೂಲಕ ನಮ್ಮನ್ನು ನೈತಿಕವಾಗಿ ದಮನಗೊಳಿಸೋದಿದೆಯಲ್ಲ, ಅಷ್ಟು ಆರೋಗ್ಯಕರ ಲಕ್ಷಣ ಅಲ್ಲ. ಹಾಗಾದರೆ ನಾಳೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೈಯೆಸ್ಟ್ ಮೆಜಾರಿಟಿ ಬಂದು ಗೆದ್ದ ಕ್ಷಣಕ್ಕೆ ನಾವು ಹೀಗೆ ರಾಜ ಮಹಾರಾಜರಾಗೆ ಕೊನೆ ತನಕ ಇರ್ಬೋದು ಅಂತ ಅಲ್ಲ. ನಮ್ಮ ಭಾರತ ದೇಶದ ಎಲೆಕ್ಟೋರಲ್ ಪರಿಣಾಮಗಳನ್ನು ನೋಡಿದರೆ ಅನೇಕ ಏಳು ಬೀಳುಗಳನ್ನು ಬದಲಾವಣೆಗಳನ್ನು ನಾವು ಕಂಡಿದ್ದೀವಿ. ಇಲ್ಲಿ ಸೋನಮ್ ವಾಂಗ್ಚುಕ್ ಅವರ ಹೋರಾಟ ಒಂದು ನೆಪ. ಇಟ್ ಈಸ್ ಸಿಂಬಾಲಿಕ್, ಇಟ್ ಈಸ್ ಐಡಿಯಲ್. ಹೀಗೆ ಗಂಗಾ ನದಿಯ ಶುದ್ಧೀಕರಣಕ್ಕೆ ಹೋರಾಟವನ್ನು ಮಾಡಿದ ಅಷ್ಟೇ ಪ್ರತಿಭಾ ಸಂಪನ್ನ ಪರಿಸರವಾದಿಗಳು ಸತ್ತೇ ಹೋದರು. ಆವಾಗ ನಮಗೇನು ಅನ್ನಿಸ್ತು ಅಂತಂದರೆ, ಓಹೋ, ಈ ದೇಶದಲ್ಲಿ ವ್ಯಕ್ತಿಯ ಪ್ರಾಣಕ್ಕೆ ಬೆಲೆ ಇಲ್ಲ, ವ್ಯಕ್ತಿಯ ಹೋರಾಟಕ್ಕೆ ನ್ಯಾಯ ಸಿಗೋದಿಲ್ಲ. ಇಂಥ ಹೋರಾಟಗಳು ಅಗೇನ್ಸ್ಟ್ ವೈಟ್ಸ್ ಆ್ಯಂಡ್ ಬ್ಲ್ಯಾಕ್ಸ್ ಅಮೇರಿಕಾದಲ್ಲೂ ನಡೀತು. ಅಮೇರಿಕಾದಲ್ಲೂ ಅನೇಕ ಕೊಲೆಗಳಾದವು, ಸಾವಾದವು. ಜಾಗತಿಕ ಮಟ್ಟದ ಯುದ್ಧಗಳಲ್ಲಿ ನಾವು ಇದನ್ನೇ ನೋಡ್ತೀವಿ. ಯಾವಾಗ ಡಿಕ್ಟೇಟರ್ಶಿಪ್ ತನ್ನ ಅಟ್ಟಹಾಸವನ್ನು ಮೆರಿತದೆ, ಆವಾಗ ಈ ರೀತಿ ಘಟನೆಗಳು ನಡೀತಾವೆ. ಇಲ್ಲಿ BJP ಸರ್ಕಾರವನ್ನು ವಿರೋಧ ಮಾಡಬೇಕು ಅನ್ನುವಂಥ ಉದ್ದೇಶ ನನ್ನಂಥವ್ರಿಗಂತೂ ಇರೋದೇ ಇಲ್ಲ. ನಮಗೆ ಕಾಂಗ್ರೆಸ್ಸು ಅಷ್ಟೇ, BJP ಅಷ್ಟೇ. ಎಮರ್ಜೆನ್ಸಿ ಕಾಲದಲ್ಲಿ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ವಿ, JP ಚಳವಳಿಯಲ್ಲಿ ಯುವಕರಾಗಿ ಭಾಗವಹಿಸಿದ್ವಿ. ಆಗ ಕಾಂಗ್ರೆಸ್ ಪಕ್ಷದ ನಿಲುವುಗಳನ್ನು ಟೀಕೆ ಮಾಡಿದ್ವಿ. ಮತ್ತೆ ಜನತಾ ಪಕ್ಷ ಅಧಿಕಾರಕ್ಕೆ ಬಂತು. ಈ ದೇಶದ ಡೆಮೋಕ್ರಸಿ ಎಷ್ಟು ಸುಂದರವಾಗಿದೆ ಅಂದ್ರೆ, ಯಾವ ವ್ಯಕ್ತಿ ಸಂಪೂರ್ಣ ಅಧಿಕಾರವನ್ನು ಕಳ್ಕೊಂಡಿದ್ದರು, ಜನತಾ ಪಕ್ಷದ ಆಡಳಿತದ ಕಾಲದಲ್ಲಿ ನಡೆದ ಆಂತರಿಕ ಕಚ್ಚಾಟದಿಂದ ಮತ್ತೆ ಇಂದಿರಾ ಗಾಂಧಿಯವರು ಅಬ್ಸಲ್ಯೂಟ್ ಮೆಜಾರಿಟಿಗೆ ಬಂದರು, ಮತ್ತೆ ಅಧಿಕಾರವನ್ನು ಕಳ್ಕೊಂಡ್ರು. ಇಂದಿರಾ ಗಾಂಧಿ ಹತ್ಯೆ ನಂತರ ರಾಜೀವ್ ಗಾಂಧಿ ಅಬ್ಸಲ್ಯೂಟ್ ಮೆಜಾರಿಟಿಗೆ ಬಂದರು. ರಾಜೀವ್ ಗಾಂಧಿ ನಂತರ ಮತ್ತೆ ವಿರೋಧ ಪಕ್ಷಗಳು ಅಬ್ಸಲ್ಯೂಟ್ ಮೆಜಾರಿಟಿಗೆ ಬಂದ ಉದಾಹರಣೆಯನ್ನು ಹೀಗೆ ಎಲೆಕ್ಷನ್ ಪರಿಣಾಮದ ಏಳು ಬೀಳುಗಳನ್ನು ನಾವು ರಾಜಕಾರಣದಲ್ಲಿ ನೋಡ್ತಾ ಬಂದಿದ್ದೇವೆ. ಇವತ್ತು ಅಸೂಕ್ಷ್ಮವಾಗಿರುವಂಥ ವಾತಾವರಣ ಇದೆ. ಏನು ವಾಂಗ್ಚುಕ್ ಸತ್ರೇನಾಗಬೇಕು ಅನ್ನುವಂಥ ಧೋರಣೆ ಇದ್ದಾಗ ವಾಂಗ್ಚುಕ್ ಉಪವಾಸ ಇದ್ದು ಸಾಯೋದ್ರಲ್ಲಿ ಯಾವ ಅರ್ಥ ಇಲ್ಲ. ಜನರನ್ನು ಎಚ್ಚರಿಸೋ ಒಂದು ಕ್ರಮ. ದೇಶದಲ್ಲಿ ಇವತ್ತು ನಮ್ಮ ಮಕ್ಕಳಿಗೆ ನೀಟ್ನಿಂದ ಅನ್ಯಾಯ ಆಗಿರದೇ ಇರಬಹುದು, ನಮ್ಮ ಮಕ್ಕಳು ನೀಟ್ ಪರೀಕ್ಷೆಯಲ್ಲಿ ಇಲ್ಲದೇ ಇರ್ಬೋದು. ಆದರೆ ಬೇರೆಯವರಿಗೆ ಅನ್ಯಾಯ ಆದಾಗ ಈ ಅನ್ಯಾಯ ನನಗೂ ಆದರೆ ಹೇಗೆ ಅನ್ನುವಂಥ ಎಂಪಥಿಕ್ ಅಪ್ರೋಚನ್ನು, ಆ ಎಂಪಥಿಕ್ ಆಲೋಚನಾ ಸಿಂಪತಿ ಅಲ್ಲ, ಎಂಪಥೆಟಿಕ್ ಆಲೋಚನಾ ಕ್ರಮವನ್ನು ನಾವು ಕಳ್ಕೊಂಡು ಆಗಿದ್ದೀವಲ್ಲ, ಇದ್ರ ಬಗ್ಗೆ ವ್ಯಥೆ ಇದೆ. ಹಾಗಾದರೆ ಒಂದು ವರ್ಷ ರೈತರು ನಿರಂತರವಾಗಿ ಹೋರಾಟ ಮಾಡಿದರು, ಹಾಗೂ ಆ ರೈತರೇ ಹೋರಾಡಿದ್ರು ಹೊರತಾಗಿ ಸಾಮಾಜಿಕ ಜಾಲತಾಣದಲ್ಲಿ ಬೆಂಬಲ ಸಿಕ್ತು ಹೊರತಾಗಿ ಫಿಸಿಕಲ್ ಬೆಂಬಲ ನಾವು ಕೊಡಲಾರ್ದಷ್ಟು. ಯಾಕೆ ಬೇಕು ಬಿಡಪ್ಪ, ನನಗೆ ಅನ್ಯಾಯ ಆಗಿಲ್ಲಲ್ಲ. ಈಗ ಡೆಮೋಕ್ರಸಿಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಅಧಿಕಾರದಲ್ಲಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡೋದ್ರಿಂದ ಸುಮ್ಮನೆ ರಿಸ್ಕ್ ಅನ್ನುವಂಥ ಒಂದು ಅಸಡ್ಡೆ ಇದೆಯಲ್ಲ, ಪ್ರಶ್ನಿಸುವ ಹೋರಾಟ ಮನೋಭಾವ ಹಿಂದಿಗಿಂತಲೂ ಈಗ ಕಡಿಮೆ ಆಗಿರೋದ್ರ ಬಗ್ಗೆ ಖಂಡಿತವಾಗಿ ಆಲೋಚನೆ ಮಾಡುವ ಕೆಲವು ವ್ಯಕ್ತಿಗಳಿಗೆ ಆತಂಕವನ್ನು ಉಂಟು ಮಾಡುವ ಸಂದರ್ಭ, ಕಾಲ ಇದಾಗಿದೆ ಅಂತ ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಾಂಗ್ಚುಕ್ ಅವರು 18 ದಿನ ಉಪವಾಸ ಸತ್ಯಾಗ್ರಹ ಮಾಡಿದರೂ ಕೂಡ, ಅವರ ದೇಹ ತೂಕ ಇಳಿದ್ರೂ ಕೂಡ ಸರ್ಕಾರ, ಇಲ್ಲಿ ಅವರು ಕೇಳ್ತಾ ಇರುವ ಮಂತ್ರಿಗಳು ರಾಜೀನಾಮೆ ಕೊಡ್ತಾರೋ ಬಿಡ್ತಾರೋ ಸೆಕೆಂಡರಿ, ಅದು ಅವರ ಆಂತರಿಕ ಪ್ರಶ್ನೆ. ಈ ಮಂತ್ರಿಗಳು ನೈತಿಕವಾಗಿ ರಾಜೀನಾಮೆ ಕೊಡಬೇಕಾಗಿದ್ದು ಕೇವಲ ಇಟ್ಸ್ ಎ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಹಿಂದೆ ದೇಶದಲ್ಲಿ ಯಾವುದೋ ಒಂದು ರೈಲು ಅಪಘಾತ ಆಯಿತು ಅಂಥೇಳಿ ಅಂದಿನ ರೈಲ್ವೆ ಮಂತ್ರಿಗಳಾಗಿರುವಂಥ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಟ್ಟರು. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆ ರೈಲನ್ನು ನಡೆಸ್ತಾ ಇರಲಿಲ್ಲ. ಆ ಅಪಘಾತಕ್ಕೆ ಶಾಸ್ತ್ರಿಗಳು ನೇರವಾಗಿ ಹೊಣೆಗಾರರಲ್ಲ. ಆದರೆ ನನ್ನ ಇಲಾಖೆಯಲ್ಲಿ ಇಂಥದೊಂದು ತಪ್ಪು ನಡೆದಿದೆ ಅನ್ನೋದಾಗ, ಬಟ್ ಇವತ್ತು ಅಂಥ ರಾಜಕೀಯ ವಾತಾವರಣ ಇಲ್ಲ. ಅಷ್ಟು ಸೂಕ್ಷ್ಮ ಮನಸ್ಥಿತಿಯ, ಸೂಕ್ಷ್ಮ ಚರ್ಮದ ರಾಜಕಾರಣ ಇವತ್ತು ಇಲ್ಲ. ಇವತ್ತು ಥಿಕ್ ಸ್ಕಿನ್ಡ್ ಪೊಲಿಟಿಕ್ಸ್ ಇದೆ. ಯಾರೋ ಮಾಡಿದ ತಪ್ಪಿಗೆ ಅವನೊಂದು ಸಸ್ಪೆಂಡ್ ಮಾಡ್ತೀವಿ ನಾವು ಅನ್ನುವಂಥ ಭಾವನೆ ಇದೆ. ಇರಲಿ, ಇಲ್ಲಿ ಈ ಹೋರಾಟಗಾರರು ಕೇಳುವಂತಹ ಮಂತ್ರಿಗಳು ರಾಜೀನಾಮೆ ಕೊಡೋದು ಬಿಡೋದು ಆ ಪಕ್ಷದ ಆಂತರಿಕ ವಿಷಯ. ಆದರೆ ಸರ್ಕಾರ ಅವರ ಮನವಿಯನ್ನು ಸ್ವೀಕಾರ ಮಾಡೋದು, ಸ್ಪಂದಿಸೋದು, ಏನು ಅನ್ಯಾಯ ಆಗಿದೆ ಅಂತ ಪರಿಶೀಲಿಸ್ತೀನಿ ಅನ್ನುವಂಥ ಸೌಜನ್ಯಪೂರಿತ ಮಾತುಗಳನ್ನು ಆಡದೇ ಇರೋದಿದೆಯಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತುಂಬ ಅಪಾಯಕಾರಿಯಾಗಿರುವಂಥ ಧೋರಣೆ. ವಾಂಗ್ಚುಕ್ ಅವರು ಸತ್ತರೆ ದೇಶಕ್ಕೆ ಹಾನಿ, ಅವ್ರ ಕುಟುಂಬಕ್ಕೆ ಹಾನಿ. ಅಮರ್ತ್ಯ ಸೇನ್ ಅಂತ ಉನ್ನತವಾಗಿ ಆರ್ಥಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದವರು ತಮ್ಮ ಆತಂಕಗಳನ್ನು ವ್ಯಕ್ತಪಡಿಸ್ತಾರೆ. ನಾವು ಅದನ್ನು ಹೇಗೆ ತೊಗೋಬೇಕು ಅನ್ನೋದು ಆಳುವ ಪಕ್ಷಕ್ಕೆ ಬಿಟ್ಟದ್ದು.
ಮನಮೋಹನ್ ಸಿಂಗ್ರಂಥ ಮೇಧಾವಿ ಆರ್ಥಿಕ ತಜ್ಞರು ಅಮೇರಿಕ ಸಂಕಷ್ಟದಲ್ಲಿದ್ದಾಗ ಸಲಹೆಗಳನ್ನು ಕೊಟ್ಟರು. ನಮ್ಮದೇ ರಾಜ್ಯದ ಡಾಕ್ಟರ್ DM ನಂಜುಂಡಪ್ಪ ಅವರು ರಷ್ಯಾ ಆರ್ಥಿಕವಾಗಿ ಆತಂಕದಲ್ಲಿದ್ದಾಗ ಅನೇಕ ಸಲಹೆಗಳನ್ನು ಕೊಟ್ಟರು. ನಮ್ಮ ದೇಶಕ್ಕೆ ಬಹಳ ದೊಡ್ಡ ವಿಜ್ಞಾನಿಗಳು, ಅರ್ಥಶಾಸ್ತ್ರಜ್ಞರು, ವೈದ್ಯಕೀಯ ಶಾಸ್ತ್ರಜ್ಞರ ಕೊಡುಗೆ ಇದೆ. ಆದರೆ ಅವರೆಲ್ಲ ಅಕಸ್ಮಾತ್ ಸರ್ಕಾರದ ವಿರುದ್ಧ ಮಾತಾಡಿಬಿಟ್ರೆ, ಚಿಂತಕರು ಯಾರಾದರೂ ಆಳುವ ಸರ್ಕಾರದ ವಿರುದ್ಧವಾಗಿ ಏನಾದರೂ ಹೇಳಿಕೆ ಕೊಟ್ಟುಬಿಟ್ರೆ ಅದನ್ನು ಸಲಹೆ ಅಂತ ಗೌರವಪೂರ್ವಕವಾಗಿ ಸ್ವೀಕಾರ ಮಾಡುವ ಬದಲು ತಮ್ಮ ಪಕ್ಷದ ಕಾರ್ಯಕರ್ತರು, ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟವರ ಮೂಲಕ ಈ ಸಾಮಾಜಿಕ ಜಾಲತಾಣದಲ್ಲಿ ಗದಾಪ್ರಹಾರ ಮಾಡೋದು, ಅಧಿಕಾರ ಇದೆ ಅಂತ ಅಕೌಂಟನ್ನು ಬ್ಲಾಕ್ ಮಾಡಿಸೋದು ಇದೆಯಲ್ಲ, ಇದನ್ನು ನಾವು ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಆದ್ದರಿಂದ ಈ ದೇಶದ ಟೋಟಲ್ ಸಿಸ್ಟಮ್ನಲ್ಲಿ ಈ ರೀತಿ ಪ್ರತಿರೋಧಗಳನ್ನು, ವಿರೋಧವನ್ನು ಗೌರವಿಸುವ ಯಾವುದೇ ಒಂದು ವಿಷಯವನ್ನು ಸಾಮಾಜಿಕ ಜಾಲತಾಣದಲ್ಲಿ, ಮಾಧ್ಯಮದಲ್ಲಿ ಪ್ರಸ್ತಾಪ ಮಾಡಿದಾಗ ಏಕಮುಖವಾಗಿ ನೋಡದೆ, ಪಾರ್ಷಲ್ ಆಗಿ ಆಲೋಚನೆ ಮಾಡದೆ ಆರೋಗ್ಯಪೂರ್ಣ ಸಂವಾದಕ್ಕೆ ನಾವು ಮುಂದಾಗಬೇಕು. ಅರ್ಬನ್ ನಕ್ಸಲ್, ಕಮ್ಯುನಿಸ್ಟ್, ದೇಶದ್ರೋಹಿ ಅನ್ನುವಂಥ ಅನ್ಕಾನ್ಸ್ಟಿಟ್ಯೂಷನಲ್ ಪದಗಳನ್ನು ಇಂಟೆಲೆಕ್ಚುವಲ್ಸ್ ಮೇಲೆ ದಾಳಿ ಮಾಡಬಾರ್ದು ಅನ್ನುವಂಥ ಸೂಚನೆಯನ್ನು ಅಧಿಕಾರದಲ್ಲಿರುವವರು, ಮೇಲೆ ಇರುವಂಥ ಜನ ಕಾಲಕ್ಕೆ ಅರ್ಥ ಮಾಡ್ಕೋಬೇಕು. ಈ ಸೈಕಲ್ ಆಫ್ ಲೈಫ್, ಕಾಲಚಕ್ರದಲ್ಲಿ ಅಧಿಕಾರ ಮೇಲಿರುತ್ತೆ, ಕೆಳಗೆ ಬರುತ್ತೆ, ಮೇಲಿರುತ್ತೆ, ಕೆಳಗೆ ಬರುತ್ತೆ. ಆದರೆ ಆ ಸಿಸ್ಟಮ್ ಇದೆಯಲ್ಲ, ನಾನು ಒಂದು ಸಲ ಕೆಳಗೆ ಬರ್ತೀನಿ, ನೀವು ಒಂದು ಸಲ ಮೇಲೆ ಹೋಗ್ತೀರಿ ಅನ್ನುವಂಥ ಬೇಸಿಕ್ ಸೆನ್ಸ್ ನಮ್ಮ ಯುವಕರಿಗೆ, ಉತ್ಸಾಹಿ ಯುವಕರಿಗೆ, ದೇಶಪ್ರೇಮವನ್ನು ಅಪಾರವಾಗಿಟ್ಟುಕೊಂಡ ಯುವಕರಿಗೆ, ರಾಷ್ಟ್ರೀಯ ಪರಿಕಲ್ಪನೆಯನ್ನು ಭಯಂಕರ ವೀರಾವೇಶದಿಂದ ಮಾತನಾಡುವಂಥ ಬಿಸಿರಕ್ತದ ಯುವಕರು ಈ ದೇಶದ ಸಂವಿಧಾನ ಏನು ಹೇಳುತ್ತೆ, ಸ್ಟ್ರಕ್ಚರ್ ಹೆಂಗಿದೆ, ಇಲ್ಲಿ ರಾಜಕೀಯ ಪಕ್ಷಗಳ ಸಿದ್ಧಾಂತಗಳೇನಿದ್ದಾವೆ, ಐಡಿಯಾಲಜಿ ಏನು, ಯಾವ ಐಡಿಯಾಲಜಿ ಮೇಲೆ ದೇಶವನ್ನು ರಕ್ಷಣೆ ಮಾಡಬೇಕು, ದೇಶವನ್ನು ಸಂರಕ್ಷಿಸುವುದು ಯಾವುದು, ನಮ್ಮ ನಿರಂತರ ಉದ್ಯೋಗ, ಶರಣರು ಹೇಳಿದ ಕಾಯಕ, ದಾಸೋಹ, ಅನುಭವ, ಹಾಗೆ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ನಮಗೆ ಪ್ರೇರಕವಾಗಬಲ್ಲದು ಅನ್ನುವಂಥ ಎಚ್ಚರ ಪ್ರಜ್ಞೆಯನ್ನಿಟ್ಟುಕೊಂಡು ಜಾತ್ಯತೀತ, ಸಮಾನತೆ, ಸಮಾಜವಾದ, ಹೀಗೆ ಜನಪರವಾಗಿರುವಂಥ ಯೋಚನೆಗಳನ್ನು ಇಟ್ಕೊಂಡು ಆಲೋಚನೆ ಮಾಡುವಂಥ ವಾತಾವರಣ ಬರಬೇಕು. ಇಷ್ಟಾಗಿಯೂ ನೀವು ಟೀಕೆ ಮಾಡ್ತೀರಿ, ಕಾಂಗ್ರೆಸ್ ಏಜೆಂಟರು, ಕಾಂಗ್ರೆಸ್ ಗುಲಾಮರು, ಕಮ್ಯುನಿಸ್ಟ್ ವಿಚಾರವಾದಿಗಳು ಅನ್ನೋದು ಅತ್ಯಂತ ಹಾಸ್ಯಾಸ್ಪದ. ಅದನ್ನು ಗಂಭೀರವಾಗಿ ಪರಿಗಣಿಸೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದರೆ ಅದು ನೀವು ಒಂದು ಸಲ ಹೇಳಿದ್ರಷ್ಟೇ, 100 ಸಲ ಹೇಳಿದ್ರಷ್ಟೇ. ಒಂದು ಸುಳ್ಳನ್ನು 100 ಸಲ ಹೇಳಿ ಸತ್ಯ ಮಾಡುವಂಥ ಪ್ರಯತ್ನ ಯಾವಾಗಲೂ ಹಿಟ್ಲರ್ ಕಾಲದಿಂದನೂ ನಡೆದಿದೆ. ಹಿಟ್ಲರ್ ಅದನ್ನೇ ಹೇಳಿದ್ದು, ನೀವು ಪ್ರಪಗಂಡಾ ಮಿನಿಸ್ಟ್ರಾಗಿ ಮಾಡಬೇಕಾಗಿದ್ದ ಕೆಲಸ ಏನಂದ್ರೆ ನಾವು ತೆಗೆದುಕೊಳ್ಳುವ ತಪ್ಪು ನಿರ್ಣಯಗಳನ್ನು ಸರಿ ಅಂತ ಹೇಳ್ತಾ ಹೋದಾಗ ಜನ ಅದನ್ನು ಆಟೋಮೆಟಿಕ್ಲಿ ನಂಬ್ತಾರೆ. ಹಾಗೆ ಜನರನ್ನು ಪ್ರಚಾರದ ಮೂಲಕ ನಂಬಿಸ್ಲಿಕ್ಕೆ ಇವತ್ತು ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅನ್ನುವಂಥ ಯೂನಿವರ್ಸಿಟಿಗಳು ಹುಟ್ಟಿಕೊಂಡಿದ್ದಾವೆ, ಯೂನಿವರ್ಸಿಟಿ ಪ್ರಾಜ್ಞರು ಹುಟ್ಟಿಕೊಂಡಿದ್ದಾರೆ. ಪುಸ್ತಕ ಓದುವ ಸಂಸ್ಕೃತಿ ನಮ್ಮಿಂದ ಮಾಯಾಗಿದೆ, ನಾವು ಅದರ ಭಾಗವಾಗಿ ಬಲಿಯಾಗ್ತಾ ಇದ್ದಾವೆ. ಇಂಥ ಸಂಕಷ್ಟಗಳ ಮಧ್ಯೆ ನಾವು ಸೂಕ್ಷ್ಮವಾಗಿ ಆಲೋಚನೆ ಮಾಡುವ, ಸೂಕ್ಷ್ಮವಾಗಿ ಅವಲೋಕಿಸುವ, ಪ್ರಾಮಾಣಿಕವಾಗಿ ನೋಡುವ ಒಂದು ಪ್ರಯತ್ನವನ್ನು ವಿಶೇಷವಾಗಿ ನಾವೆಲ್ಲ, ನನ್ನನ್ನು ಸೇರಿ ನಮ್ಮ ದೇಶದ ಯುವಕರು, ಅಧಿಕಾರದಲ್ಲಿರುವಂಥ ರಾಜಕೀಯ ನಾಯಕರುಗಳು, ಧರ್ಮಪೀಠಗಳಲ್ಲಿ ಕುಳಿತಿರುವಂಥ ಮಠಾಧಿಪತಿಗಳು, ಧಾರ್ಮಿಕ ಗುರುಗಳು, ಎಲ್ಲ ಧರ್ಮದ, ನಾನು ಹೇಳೋದು ಕೇವಲ ಹಿಂದೂ, ಇಸ್ಲಾಂ, ಚರ್ಚ್, ಕ್ರಿಶ್ಚನ್, ಲಿಂಗಾಯತ್ ಅಂತಲ್ಲ, ಜಗತ್ತಿನಲ್ಲಿರುವ ಎಲ್ಲ ಆಲೋಚನಾ ಕ್ರಮ ವೈಜ್ಞಾನಿಕವಾಗಿರಬೇಕು, ಜನಪರವಾಗಿರಬೇಕು, ಪ್ರಗತಿಪರವಾಗಿರಬೇಕು. ಈ ಒಂದು ಚಿಂತನೆ ಆರಂಭ ಆಗಲಿ ಅಂತ ನಾನು ಆಶಿಸ್ತೇನೆ. ನಮಸ್ಕಾರ.